ಜಗತ್ತಿನ 99% ಜನರು ಯಾಕೆ ಸೋಲುತ್ತಾರೆ ಮತ್ತು ಕೇವಲ 1% ಜನರು ಮಾತ್ರ ಹೇಗೆ ಇತಿಹಾಸ ಸೃಷ್ಟಿಸ್ತಾರೆ ಅಂತ ನಿಮ್ಗೆ ಗೊತ್ತಾ? ಅವ್ರ ಹತ್ರ ಕೋಟಿ ಕೋಟಿ ಹಣ ಇರುತ್ತೆ ಅಂತನಾ? ಅಥವಾ ಅವರಿಗೆ ಅದೃಷ್ಟ ಇದೆ ಅಂತನಾ? ಖಂಡಿತ ಇಲ್ಲ. ಅವ್ರ ಹತ್ರ ಇರೋದು ಒಂದು ವಿನ್ನರ್ ಮೈಂಡ್ಸೆಟ್. ಡೇವಿಡ್ ಗೋಗಿನ್ಸ್ ಹೇಳಿದ ಒಂದು ನಿಯಮ, 40% ರೂಲ್. ಯಾವುದೇ ಸೌಲಭ್ಯವಿಲ್ಲದೆ ಅತಿಯಾದ ತೂಕ ಮತ್ತು ಬಡತನದ ನಡುವೆ ಬೆಳೆದು ಇಂದು ಜಗತ್ತಿನ ಅತ್ಯಂತ ಕಠಿಣ ಮನುಷ್ಯ, ಟಫೆಸ್ಟ್ ಮ್ಯಾನ್ ಆನ್ ಅರ್ತ್ ಎಂದು ಕರೆಸಿಕೊಳ್ಳುವ ಡೇವಿಡ್ ಗೋಗಿನ್ಸ್ ಅವರ ಈ ರಹಸ್ಯ ನಿಮ್ಮ ಸೋಲನ್ನು ಗೆಲುವಾಗಿ ಬದಲಿಸಬಹುದು. ಇದು ನಿಮ್ಮ ತಲೆಯೊಳಗಿನ ಎಲ್ಲ ದುರ್ಬಲತೆಯನ್ನು ಒಡೆದು ಹಾಕಬಹುದು. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಹಿಂದಿನ ವ್ಯಕ್ತಿಯಾಗಿರಲ್ಲ. ಬೆಳಗ್ಗೆ ಎದ್ದು ಓಟ ಶುರು, ಕೆಲಸ, ಹಣದ ಸಮಸ್ಯೆ, ಫ್ಯಾಮಿಲಿ ಜವಾಬ್ದಾರಿ, ಒತ್ತಡ, ನಿರಾಶೆ, ಪ್ರತಿದಿನ ಬದುಕಿಗಾಗಿ ಹೋರಾಟ. ಆದರೆ ಒಂದು ಹಂತದ ನಂತರ ನಿಮ್ಮ ಮನಸ್ಸು ಹೇಳುತ್ತೆ, ಸಾಕು, ಇನ್ನೇನೂ ಆಗಲ್ಲ. ರಾತ್ರಿ 2 ಗಂಟೆ, ಎಲ್ಲರೂ ಮಲಗಿದ್ದಾರೆ, ಆದರೆ ನೀವು ಮಾತ್ರ ಸೀಲಿಂಗ್ ನೋಡ್ತಾ ನನ್ನ ಜೀವನ ಯಾಕೆ ಹೀಗಾಗಿದೆ ಅಂತ ಯೋಚಿಸುತ್ತಿರ್ತೀರ. ಸತ್ಯ ಹೇಳಲ್ಲ, ನಿಮ್ಮ ಸಮಸ್ಯೆ ನಿಮ್ಮ ಜೀವನದಲ್ಲಿಲ್ಲ. ನಿಮ್ಮ ಸಮಸ್ಯೆ ನಿಮ್ಮ ತಲೆಯೊಳಗೆ ನಡೆಯುತ್ತಿರುವ ಯುದ್ಧದಲ್ಲಿದೆ. ನಾವು ಸೋಲೋದು ದೇಹ ದಣಿದಾಗ ಅಲ್ಲ, ಮನಸ್ಸು ಕೈಬಿಟ್ಟಾಗ. ಇಲ್ಲಿ 99% ಜನರು ಸೋಲುತ್ತಾರೆ, ಯಾಕಂದರೆ ಅವರು ಆರಾಮವನ್ನು ಆಯ್ಕೆ ಮಾಡ್ತಾರೆ. ಆದರೆ 1% ಜನರು ಅವರು ನೋವನ್ನೇ ಇಂಧನವಾಗಿಸ್ಕೊಳ್ತಾರೆ. ಡೇವಿಡ್ ಗೋಗಿನ್ಸ್. ಇಂದು ಜಗತ್ತು ಅವರನ್ನು ದ ಟಫೆಸ್ಟ್ ಮ್ಯಾನ್ ಅಲೈವ್ ಅಂತ ಕರೀತದೆ. ಆದರೆ ಒಂದು ಕಾಲದಲ್ಲಿ ಅವರು ಓವರ್ವೇಟ್ ಆಗಿದ್ದರು, ಭಯದಿಂದ ಬದುಕುತ್ತಿದ್ದರು, ಜೀವನದಲ್ಲಿ ಗುರಿಯೇ ಇರಲಿಲ್ಲ. ಒಂದು ದಿನ ಅವರು ಕನ್ನಡಿಯ ಮುಂದೆ ನಿಂತರು ಮತ್ತು ತಮ್ಮನ್ನೇ ಕೇಳಿಕೊಂಡ್ರು, ನಾನು ನಿಜವಾಗಿಯೂ ನನ್ನ ಸಂಪೂರ್ಣ ಶಕ್ತಿಯನ್ನು ಬಳಸುತ್ತಿದ್ದೀನಾ? ಆ ಪ್ರಶ್ನೆ ಅವರ ಜೀವನವನ್ನೇ ಬದಲಿಸಿತು. ಅವರು ಹೇಳಿದ ಒಂದು ಮಾತು ಕೇಳಿ, ನಿಮ್ಮ ಮಿದುಳು ನಿಮ್ಮನ್ನು ಬದುಕಿಸಲು ಪ್ರೋಗ್ರಾಮ್ ಆಗಿದೆ, ಗೆಲ್ಲಿಸಲು ಅಲ್ಲ. ನೀವು ಸ್ವಲ್ಪ ಕಷ್ಟಪಟ್ಟ ತಕ್ಷಣ ಅದು ಹೇಳುತ್ತೆ, ನಿಲ್ಲಿಸು, ಸಾಕು, ಇನ್ನೂ ಆಗಲ್ಲ. ಆದರೆ ಅದು ಸುಳ್ಳು ಹೇಳುತ್ತಿರುತ್ತೆ ಮತ್ತು ಇಲ್ಲಿಂದ ಶುರುವಾಗುತ್ತೆ 1% ವಿನ್ನರ್ ಮೈಂಡ್ಸೆಟ್. ನಿಮ್ಮ ಕನಸುಗಳನ್ನು ಯಾರೂ ಕೊಲ್ಲುತ್ತಿಲ್ಲ. ಪ್ರತಿದಿನ ನೀವು ತೆಗೆದುಕೊಳ್ಳೋ ಸಣ್ಣ ಸಣ್ಣ ಆರಾಮದಾಯಕ ನಿರ್ಧಾರಗಳೇ ಅದನ್ನು ಕೊಲ್ಲುತ್ತಿವೆ. ಬೆಳಗ್ಗೆ ಅಲಾರಂ ಹೊಡೆಯುತ್ತೆ, ನೀವು ಏಳಬಹುದು, ಆದರೆ ನಿಮ್ಮ ಮಿದುಳು ಹೇಳುತ್ತೆ, ಇನ್ನೂ 10 ನಿಮಿಷ ಮಲಗು. ಅಲ್ಲೇ ಸೋಲು ಶುರುವಾಗುತ್ತೆ. ನೆನಪಿಡಿ, ಆರಾಮವಾಗಿರೋ ಬದುಕು ನಿಮ್ಮನ್ನು ದುರ್ಬಲನನ್ನಾಗಿ ಮಾಡುತ್ತೆ. ಕಷ್ಟಪಡೋ ಬದುಕು ನಿಮ್ಮನ್ನು ಅಪಾಯಕಾರಿಯಾದ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಇವತ್ತು ನೀವು ಯಾವೊಂದು ಕಷ್ಟದ ಕೆಲಸವನ್ನು ಎದುರಿಸಲು ರೆಡಿ ಇದ್ದೀರಾ? ಇದು ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗ. ಗೋಗಿನ್ಸ್ ಹೇಳುತ್ತಾರೆ, ನಿಮ್ಮ ಮನಸ್ಸು ಇನ್ನೂ ಆಗಲ್ಲ ಅಂತ ಹೇಳುವ ಕ್ಷಣದಲ್ಲಿ ನೀವು ಕೇವಲ 40% ಮಾತ್ರ ಬಳಸಿದ್ದೀರಾ. ಇನ್ನೂ 60% ಶಕ್ತಿ ನಿಮ್ಮ ಒಳಗಡೆ ಮಲಗಿದೆ. ಅದನ್ನು ಹೊರತೆಗೆಯೋದು ವಿನ್ನರ್ ಮೈಂಡ್ಸೆಟ್. ನೀವು ಓದುತ್ತಾ ದಣಿದಾಗ ಇನ್ನೂ ಮುಂದುವರಿಯಬಹುದು. ಜಿಮ್ನಲ್ಲಿ ಕೈ ನೋವಾದಾಗ ಇನ್ನೂ ಒಂದು ರೆಪ್ ಮಾಡಬಹುದು. ಜೀವನ ನಿಮ್ಮನ್ನು ಒಡೆದಾಗ ಇನ್ನೂ ಒಮ್ಮೆ ಎದ್ದು ನಿಲ್ಲಬಹುದು. ನೆನಪಿಡಿ, ನಿಮ್ಮ ಸುಸ್ತು ನಿಮ್ಮ ಮಿತಿ ಅಲ್ಲ, ಅದು ನಿಮ್ಮ ಮಿದುಳು ಹಾಕಿರೋ ಬ್ರೇಕ್ ಮಾತ್ರ. ಗೆಳೆಯರೇ, ಈ ವಿಡಿಯೋ ಈಗಾಗಲೇ ನಿಮ್ಮೊಳಗೆ ಕಿಚ್ಚು ಹಚ್ಚಿದ್ರೆ ಇದನ್ನು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಬದಲಾಗಬೇಕು ಅಂತ ಬಯಸೋ ಒಬ್ಬ ವ್ಯಕ್ತಿಗೆ ಇದನ್ನು ಶೇರ್ ಮಾಡಿ. ಸಾಮಾನ್ಯ ಜನರು ನೋವನ್ನು ನೋಡಿ ಓಡ್ತಾರೆ. ಸಾಧಕರು ಅವರು ನೋವನ್ನು ಅಪ್ಕೊಳ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತು, ನೋವು ಅನ್ನೋದು ಶತ್ರು ಅಲ್ಲ, ಅದು ಟ್ರಾನ್ಸ್ಫಾರ್ಮೇಷನ್. ಜಿಮ್ನಲ್ಲಿ ಸ್ನಾಯು ನೋವಾದಾಗಲೇ ದೇಹ ಬೆಳೆಯುತ್ತೆ. ಜೀವನದಲ್ಲಿ ಮನಸ್ಸು ನೋವಾದಾಗಲೇ ವ್ಯಕ್ತಿತ್ವ ಬೆಳೆಯುತ್ತೆ. ನೋವು ತಾತ್ಕಾಲಿಕ, ಆದರೆ ಅದರಿಂದ ಹುಟ್ಟೋ ವ್ಯಕ್ತಿ ಶಾಶ್ವತ. ಇನ್ನು ಮುಂದೆ ನೋವನ್ನು ನೋಡಿ ಓಡ್ತೀರಾ ಅಥವಾ ಅದನ್ನು ಪವರ್ ಆಗಿ ಬಳಸ್ತೀರಾ? ಜಗತ್ತು ನಿಮ್ಮ ಜೊತೆ ಮಾತಾಡೋ ಮೊದಲು ನೀವು ನಿಮ್ಮ ಜೊತೆ ಹೇಗೆ ಮಾತಾಡ್ತೀರಾ ಅನ್ನೋದು ಮುಖ್ಯ. ನನ್ನಿಂದ ಆಗಲ್ಲ, ಈ ಒಂದು ವಾಕ್ಯ ಸಾವಿರಾರು ಕನಸುಗಳನ್ನು ಕೊಂದಿದೆ. ಅದರ ಬದಲು ಕೇಳಿ, ನನ್ನಿಂದ ಯಾಕೆ ಆಗಲ್ಲ? ಒಂದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳಿಗೆ ನೀವೇ ನೋಡಿ, ನಿಮ್ಮ ಭಯಗಳನ್ನು ಒಪ್ಕೊಳ್ಳಿ ಮತ್ತು ಹೇಳಿ, ನಾನು ಇನ್ನೂ ಮುಗಿದಿಲ್ಲ. ಅದೇ ವಿನ್ನರ್ ಮೈಂಡ್ಸೆಟ್. ನೋಡಿ, ಜೀವನ ಯಾರಿಗೂ ಸುಲಭವಿಲ್ಲ. ಕೆಲವರು ಹಣಕ್ಕಾಗಿ ಅಳ್ತಾರೆ, ಕೆಲವರು ಒಂಟಿತನಕ್ಕಾಗಿ, ಕೆಲವರು ತಮ್ಮ ಕನಸುಗಳ ಸಮಾಧಿಯ ಮುಂದೆ ಬದುಕುತ್ತಿದ್ದಾರೆ. ಬಹುಶಃ ಜನ ನಿಮಗೆ ಹೇಳಿರಬಹುದು, ನಿನ್ನ ಕೈಲಿ ಆಗಲ್ಲ, ನೀನು ಸಾಮಾನ್ಯ, ನೀನು ಸೋಲ್ತೀಯ. ಆ ಮಾತುಗಳನ್ನು ನಂಬಿದ ಕ್ಷಣ ನೀವು ಮುಗಿದ ಹಾಗೆ. ಆದರೆ ಒಂದು ದಿನ ನೀವು ಅದೇ ನೋವನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಮೇಲ್ ಬಂದರೆ ಅದೇ ನಿಮ್ಮ ರಿವೆಂಜ್. ನೆನಪಿಡಿ, ನಿಮ್ಮ ಪರಿಸ್ಥಿತಿ ನಿಮ್ಮನ್ನು ಬದಲಿಸಬಾರದು. ನಿಮ್ಮ ನಿರ್ಧಾರಗಳು ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಬೇಕು. ಸಿಂಹ ಬೇಟೆಯಾಡೋದು ಹಸಿವಿಗಾಗಿ ಮಾತ್ರ ಅಲ್ಲ, ಅದು ತನ್ನ ಆಧಿಪತ್ಯಕ್ಕಾಗಿ. ನೀವು ನಿಮ್ಮ ಬದುಕಿನ ಸಿಂಹ ಆಗಿ.